ಓಂ ಶ್ರೀಯಃಪತ್ತೇರಿತ್ಯಾಗಣಿತಗುಣಮಾಣಿಕ್ಯವಿಶತಪ್ರಭಾ ಚಾಲೋಲ್ಲಾಸೋಪತಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ತಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮೋऽಖಿಲೈः ಸುವಾಕ್ಯೈः ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ನ ಶಬ್ದಾಬ್ಧೌ ಗಾಢಾರತನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾರತವಿದಿತವಿದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಆ ಶ್ಲೋಕಕ್ಕೆ ಎಷ್ಟು ಅರ್ಥ ಇದೆ ಅಂದರೆ ದಶಬ್ದ ತುಂಬ ಅರ್ಥ ಇದೆ. ರಾಯರು ಬರೀತಾರೆ, ಭಾರಿ ಅರ್ಥ ಇದೆ ಶ್ಲೋಕಕ್ಕೆ. ನಾವು ಹೆಚ್ಚು ಬರೆಯೋದಿಲ್ಲ, ನೀವು ಓದೋದಿಲ್ಲ ಅಂತ ಗೊತ್ತು, ಬರೀ ಅದೇ ಹೇಳ್ತಾರೆ ಅಚೋದ್ರು, ಅದಕ್ಕೆ ನಾವು ಬರೆಯೋದಿಲ್ಲ ಅಂತ. ಭಾಳ ಚೆನ್ನಾಗಿದೆ. ಒಂದು ಅರ್ಥ ನೋಡಿ, ಸುಮ್ಮನೆ ಇನ್ನು ಹೊಸ ಅರ್ಥ ಹೇಗೆ ಬರುತ್ತೆ ಅಂದರೆ ದಶಬ್ದಾಬ್ಧೌ ಗಾಢ ನಿಗಮ ಚರ್ಚಾಸು ಚತುರಾಹ ನ ಚ ನ್ಯಾಯೇ ಪ್ರೌಢಾಹ ನ ಚ ವಿದಿತ ವೇದ್ಯಾಹ. ಅವರೆಲ್ಲ ಯಾರವರು? ಎಲ್ಲ ಇರೋರು. ಎಲ್ಲ ಶಬ್ದದಲ್ಲಿ ಪ್ರೌಢರು ಯಾರಪ್ಪ? ಎಲ್ಲ ನ್ಯಾಯ ತಿಳಿದವರು ಯಾರು? ವಿದಿತ ವೇದ್ಯರು ಯಾರು? ನಿಗಮ ಸತ್ಯ ಗೊತ್ತಿರೋರು ಯಾರು? ಪೂರ್ಣಪ್ರಮತಿಗಳು. ಅವರ ಅನುಗ್ರಹ ನನಗಿದೆ. ಈಗ ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ. ಅವರಂತೆ ನಾವೆಲ್ಲ, ಆದರೂ ಭಾರಿ ಜೋರು ನಾವು. ಯಾತಕ್ಕೆ ಅಂದರೆ ಅವ್ರ ಅನುಗ್ರಹ ಮೇಲಿದೆ, ಇಷ್ಟೇ ಹೆಮ್ಮೆ. ಅವ್ರ ಕಡೆಯವರು ಜೋರ ಬರ್ತಾರಲ್ಲ, ಆಗ ನೋಡಿ ಜೋರ ಬಂದುಬಿಡ್ತಾರೆ. ದೃಶ್ಯದವ್ರು ಕೇಳಿದ್ರೆ ಸ್ವಾಮಿ ಕಡೆಯವರೇ ಇರ್ತಾರೆ ಜೋರು. ಅದು ಜೋರಾಗಿ ಸರಿ ಸರಿ ಅಂದ್ಬಿಡ್ತಾರೆ. ಇವ್ರು ಗಲಾಟೆ ಮಾಡಲ್ಲ, ಸರಿ ಸರಿ ಅಂದ್ಬಿಡ್ತಾರೆ ಅಷ್ಟೇ. ಜೋರದು ಅಂಥ ಗುರುಗಳು ನಮಗಿದ್ದಾರೆ. ಇದು ಹೆಮ್ಮೆ ಅವರಿಗೆ ತಿಳಿತಾ. ಯಾರು ಅವರೆಲ್ಲ ಇರೋರು? ಯಾರವರು? ಪೂರ್ಣ ಪ್ರಮತಿಗಳು. ಶಬ್ದದಲ್ಲಿ ಪೂರ್ಣ ಪ್ರಮತಿ, ತರ್ಕದಲ್ಲಿ ಪೂರ್ಣ ಪ್ರಮತಿ, ವೇದದಲ್ಲಿ ಪೂರ್ಣ ಪ್ರಮತಿ. ದೇವರು ಸದಾ ಕಂಡವರು. ನಾವು ಅಂಥವ್ರೇನೂ ಅಲ್ಲ, ಅವರ ಅನುಗ್ರಹ ಸಂಪನ್ನರು. ಈಗ ತಿಳ್ಕೊಂಡಾಗ ನಾವು ಆಚಾರ್ಯರಲ್ಲ, ಗೊತ್ತಾಯ್ತಾ? ಇನ್ನು ದೇವರಾಗ್ತೇವ ಅದು ಬೇರೆ. ಜೊತೆಗೆ ದೇವರಾಗೋ ಸಾಧ್ಯತೆ ಇಲ್ಲ. ಬ್ರಹ್ಮಸೂತ್ರದ ಅರ್ಥ ಅದೆಷ್ಟು ಕೂಡ. ಆದ್ದರಿಂದ ನಾನು ಹೇಳಿದ್ದಲ್ಲಿ ಏನಾಗುತ್ತೆ? ಪ್ರಮಾಣ. ಯಾಕೆ ಗೊತ್ತಾ? ಅವ್ರು ಹೇಳ್ತಾರೆ, ಸ್ವಾಮಿಗಳು ಹೇಳಿದ್ರೆ 10 ಗಂಟೆ ಬರ್ತಾರಂತೆ, ಅವರೇ ಬಂದು ಹೇಳಿ ಅಂತ ಹೇಳ್ತೀವಿ. ಅವರೇ ಬಂದು ಹೇಳಿ ಅಂತ ಹೇಳ್ತೀವ. ಯಾಕೆ? ಅವ್ರ ಕಡೆಯವ್ರು ಹೇಳಿದರೆ ಅವ್ರ ಮಾತು ಹೇಳಿದಾಗಲೇ. ಅವ್ರ ಕಡೆಯವ್ರು ಹೇಳಿಬಿಟ್ರೆ ಅವ್ರ ಕಡೆಯವ್ರು ನಾನೀಗ. ಅದಕ್ಕೆ ನನ್ನ ಮಾತಿಗೆಲ್ಲ ಎಷ್ಟು ಬೆಲೆ ಇದೆ ಈಗ? ಎಲ್ಲ ಅವ್ರ ಮಾತು, ಅವ್ರ ಮಾತು. ಆಡೋದು ನಾನು, ಅನುಗ್ರಹ ಅವ್ರದ್ದಾದ್ದರಿಂದ ನನಗೆ ಎಷ್ಟು ಗೌರವ ಕೊಡ್ತಾರೆ. ಕಿಮಪಿ ಚ ವದಂತೋಪಿ ಮಹತಾಂ, ಕಿಮಪಿ ಚ ವದಂತೋಪಿ ಮಹತಾಂ. ಏನು ಹೇಳಿದ್ರು ಕೇಳ್ತಾರೆ. ಮನೆ ಬಂದ ಸ್ವಾಮಿಗಳು ಎಲ್ಲ ಹೇಳೋದೇ ಇಲ್ಲ. ಇನ್ನು ಅಲ್ಲಿ ಇಡ್ರಿ, ಇವರೇ ಹೇಳ್ತಿರ್ತಾರೆ ಜೋರಾಗಿ. ಅಲ್ಲಿ ಇಡ್ರಿ, ನಮಗೆ ಕಾಫಿ ಬೇರೆ ಇಡ್ರಿ, ಅದೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಅದೆಲ್ಲ ಸ್ವಾಮಿ ಹೇಳಿದ್ದು ಅದೆಲ್ಲ ಆಗಿದ್ದರೆ ಅವ್ರು ಏನು ಹೇಳಿದ್ದಾರೆ? ಈಗ ಪೂಜೆಯವರು ಬಿಟ್ಟು ಉಳಿದವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಅದು ಸೇರ್ಕೊಂಡ್ಬಿಟ್ಟಿದೆ ಆ ಮಾತಿನಲ್ಲಿ. ಇವರಿಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅವ್ರು ಹೇಳಿದ್ದಾರೆ, ನಾವು ಕೇಳೋದಿಲ್ಲ. ಸ್ವಾಮಿ ಅವರೇ ಹೇಳಿರೋರು. ಅವ್ರು ಏನು ಮಾತಾಡಿದ್ರು ತೊಗೊಳೋದೇನಂತ ಅವ್ರು ಹೇಳಿದ್ದಾರೆ ಅಷ್ಟೇ. ಅವ್ರು ಬೇಗ ಹೋಗ್ಬೇಕಂತೆ, ಮತ್ತು ಅವ್ರು ಹೇಳಿದ್ದಾರೆ. ಅವರೇ ಹೇಳಿ ಅಂತ ಯಾವುದಕ್ಕೆ ಹೇಳೋದಿಲ್ಲ. ಯಾಕಂದ್ರೆ ನಿರೀಕ್ಷೆನೂ ಮಾಡೋದಿಲ್ಲ ನಮ್ಮ ಜೊತೆಗೆ. ಅಷ್ಟೆಲ್ಲ ಮಾತಾಡೋದಿಲ್ಲ ಅವರು. ಗೊತ್ತಾಯ್ತಾ? ಈ ಮಾತು ಅರ್ಥ ಮಾಡ್ಕೊಂಡು ಟೀಕಾರ ಆ ಅರ್ಥದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ ನೀವು ನನ್ನ ಮಾತು ಕೇಳಿ ಬಿಡಿ ಅಂತ ಹೇಳೋದಿಲ್ಲ, ಕೇಳಬೇಕು ಅಂತ ಹೇಳ್ತಾರೆ. ಭಾರಿ ಗೌರವ ಕೊಡಬೇಕು. ಯಾಕೆ ಅನುಗ್ರಹ ಸಂಪನ್ನ ನಾನು ಅಂತ ಹೇಳ್ತಾ ಆಚಾರ್ಯ ಸ್ವರೂಪ ಹೇಳಿದಂತೆ ಆಯಿತು. ಅದೇ ಸರ್ವಜ್ಞಮನ್ಯ ಮನವೇಕ್ಷ. ಎಲ್ಲ ತಿಳಿದವ್ರು ಕಳಿಸ್ತೇನೆ ಅಂತ ಹೇಳಿದಾರಲ್ಲ, ಎಲ್ಲ ತಿಳಿದವ್ರು ಬಂದರು. ತಿಳಿದವರು ಅನುಗ್ರಹ ಬಂದು ನಾನು ಬಂದಿದ್ದೇನೆ, ನನ್ನ ಮಾತಿಗೆ ಬೆಲೆ ಇದೆ ಅಂತ ಹೇಳೋದಕ್ಕೆ ಅವರು ಹೆಮ್ಮೆಯಿಂದ ಹೇಳ್ಕೊಂಡು ಮಾತು. ಅದು ಹೇಳಿ ಒಂದು ಅರ್ಥ. ಹೇಳಿನಲ್ಲ, ಅದಕ್ಕೆ ಸಿಕ್ಕಾಬಟ್ಟೆ ಅರ್ಥಗಳಿದೆ. ಇಡೀ ಸುಧಾ ಹೇಳ್ಬೋದು ಅವಳು, ಅಷ್ಟು ಅರ್ಥ ತುಂಬಿಸಿದ್ದಾರೆ. ಆ ಮಾತಿನೊಳಗೆ ಅಷ್ಟು ಅರ್ಥ ತುಂಬಿಸ್ಬೇಡಿ. ಇದು ಒಂದು ಅರ್ಥ. ಗೊತ್ತಾಯ್ತು? ನಾನು ಆಚಾರ್ಯರಲ್ಲ. ಆ ಭಾವನೆ ಇರಬೇಕು ನಮಗೆ. ಅವರೇ ಕೊನೆ ಮೊದಲಿಂದ ಅದೇ ಹೇಳಿದ, ಅವರಂತೆ ನಾವಲ್ಲ. ಅವರು ಹಾಗಿದ್ದಾರೆ. ಬರಲಿಕ್ಕೆ ಅಥಾರಿಟಿ ಅವ್ರು ಹೇಳಿದ್ದರಿಂದ ಬರೀತೇನೆ. ಎಲ್ಲದಕ್ಕೂ ಉತ್ತರ, ಪ್ರಶ್ನೆ ಉತ್ತರ ಬರ ಮಾಡ್ತಾ ಹೋಗಿದ್ದಾರೆ. ನೇಚ್ಛಾ ಮಾತ್ರಂ ನಿಷಿಧ್ಯತೆ ಇಲ್ಲಿ ಹೇಳಿದರು. ನಿನ್ನ ಮುಗಿಸ್ಬೇಕಲ್ಲ ಈಗ ಕೊನೇ ಘಟ್ಟ ಇದರದ್ದು. ಎಲ್ಲಿ ಬಂದಿತ್ತೀಗ? ನೆತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನಕ್ಷವಂತೆ ವಿಮತಯ ತಮುಪಾಸೆ ಶ್ರೀಯಪ್ಪತಿ. ಈ 2ನೇ ಪಾದ ಅಷ್ಟೇ. ಒಂದೇ ದಿವಸ ಮುಗಿದೋಗೋ ಪಾದ. ಒಂದೇ ಹೆಜ್ಜೆ ದೂರ ಅಂತಾರಲ್ಲ, ಅಷ್ಟೇ. ಒಂದೇ ಹೆಜ್ಜೆ ಇದ್ದಾಗಿದೆ ಅದು. ಇದು ದೊಡ್ಡ ಅಕ್ಷರದಲ್ಲಿ ಒಂದು ಕಾಲು ಪುಟ ಆಗಿದೆ. ಸಣ್ಣ ಅಕ್ಷರದಲ್ಲಿ ಅರ್ಧ ಪುಟ ಆಗುತ್ತೆ ಅಷ್ಟೇ ಅದು. ಯದ್ಯಪಿ ಚತುರ್ಥಪಾದೇಪಿ ಶುಚಿವಚನಾನಾಂ ಪರಸ್ಪರ ವಿರೋಧ ಏವ ಪರಿಹ್ರಿಯತೆ. ಎರಡೂ ಕೂಡ ಶ್ರುತಿ ವಿರೋಧ ಪರಿಹಾರ ಮಾಡೋ ಪಾದಗಳೇ. 3ನೇ ಪಾದ ಅನ್ನೋದು ಅದೇ ಪಾದನೇ ಇದೆ. ವಿಶೇಷ ಏನು ಅಂದರೆ ತಥಾಪಿ ಅಧ್ಯಾತ್ಮ ವಿಷಯತ್ವೇನ ಭೇದ ಸಿದ್ಧಿರಿತಿ ಪ್ರಾಗೇವ ಸೂಚಿತಂ ಪ್ರಕಾರಾಂತರೇಣ ಪಾದಭೇದಂ ದರ್ಶಯಿತು ಮಾಹ ಶ್ರುತ್ಯರ್ಥ ಇತಿ. ಒಂದು ಪಾದಭೇದ ಹೇಳಿ ಆಗಿದೆ. ಈಗ ಬರೀ ಶ್ರುತಿಗಳ ವಿರೋಧ, ಇದು ನ್ಯಾಯೋಪೇತ ಶ್ರುತಿ ವಿರೋಧ ವ್ಯತ್ಯಾಸ ಹೊಂದಿದೆ. ಇನ್ನೊಂದೇನಿದೆ ಅಂದರೆ ಶ್ರುತ್ಯರ್ಥ ಶ್ರುತಿಯುಕ್ತಿಭ್ಯಾಂ ವಿರುದ್ಧ ಇವ ದೃಶ್ಯತೆ. ಶ್ರುತಿ ಹೇಳಿದ ಮಾತಿಗೆ
ಶ್ರುತಿಗಳಿಂದ ವಿರೋಧ ಬಂದ ಕಾಣುತ್ತೆ. ಅದರಲ್ಲಿ ವಿರೋಧ ಕೊಡೋ ಮಾತು ಸ್ವಲ್ಪ ಸ್ಟ್ರಾಂಗ್ ಇದ್ದ ಕಾಣುತ್ತೆ, ಅದು ಬೇರೆ. ಉದಾಹರಣೆ ನೋಡಿ, ಶಿವ ಸರ್ವೋತ್ತಮ ವಿಷ್ಣು ಸರ್ವೋತ್ತಮ, ಎರಡು ವಿರೋಧನೇ. ಎಂಥ ವಿರೋಧಗಳು? ಶಿವನ ಜಾಗದಲ್ಲಿ ವಿಷ್ಣು ಜಾಗ ಶಿವ ಇದ್ದಾರೆ ಅಷ್ಟೇ. ಇನ್ನೊಂದು ಸತ್ತು ಏನು ಮಾಡಿದರು? ಪರಶಕ್ತಿ ಆದ ಶಿವ ಶ್ರೇಷ್ಠ ಅಂದ್ಬಿಟ್ರೆ ಏನಾಯ್ತಾಗ? ಹರಿ ಶ್ರೇಷ್ಠ ಅಲ್ಲ, ಪರಶಕ್ತಿಯ ಶಿವ ಶ್ರೇಷ್ಠ ಅಂತ ಹೇಳಿದ್ರೆ ಸೇರಿಸಿದ್ರು ಜೊತೆಗೆ, ನ್ಯಾಯೋಪೇತ ಆಯ್ತದೆ. ಪರಶಕ್ತಿತ್ವಾತ್ ಪರಹ ಅಂತೇಳಿ ಅಂಥ ಶ್ರುತಿಗಳು ವಿರೋಧ ಪರಿಹಾರ ಮಾಡಬೇಕೀಗ. ಅಲ್ಲಿ ಅಂಥ ಶ್ರುತಿ ಪರಿಹಾರ ಮಾಡಿದರು ಈಕ್ವಲ್ ಸ್ಟ್ರೆಂತ್ ಅದು. ಇದು ಹೆಚ್ಚು ಸ್ಟ್ರೆಂತ್ ಜಾಸ್ತಿ ಇದೆ ಇದಕ್ಕೆ. ಅರ್ಥ ಆಯ್ತಾ? ಅದನ್ನು ಹೇಳ್ತಾರೆ. ಶ್ರುತ್ಯರ್ಥ ಶ್ರುತಿಯುಕ್ತಿಭ್ಯಾಂ ವಿರುದ್ಧ ಇವ ದೃಶ್ಯತೆ, ವಿರುದ್ಧ ಅಲ್ಲ ವಿರುದ್ಧ ಇವ ದೃಶ್ಯತೆ. ಯತ್ರ ಯತ್ರ ತನ್ನಿರ್ಣಯಂ ದೇವ ಸುವಿಶಿಷ್ಟೋಪಪತ್ತಿಭಿ. ಅದಕ್ಕೇನು ಮಾಡ್ತಾನೆ? ಈಗೇನು ಮಾಡಬೇಕೀಗ? ನೀವು ಸ್ವಲ್ಪ ಯೋಚನೆ ಮಾಡಿ, ಉತ್ತರ ನಮಗೆ ಸಿಕ್ಬಿಡುತ್ತೆ. ಶ್ರುತಿ ವಿರೋಧ ಹೋಯ್ತೀಗ. ಒಂದು ಶ್ರುತಿ ಇದೆ, ನ್ಯಾಯೋಪೇತ ಶ್ರುತಿ ಕೊಟ್ಟು ಮಾಡಿದೆ. ಈಗ ಅವಾಗೇನು ಮಾಡ್ಬೇಕು ನಾವೀಗ? ಅದಕ್ಕಿಂತ ಹೆಚ್ಚು ನ್ಯಾಯದ ಶ್ರುತಿ ಹೇಳಬೇಕು ನಾವೀಗ. ಆ ನ್ಯಾಯ ಏನು ಕೊಟ್ಟಿದ್ದಾನಲ್ಲ, ಆ ನ್ಯಾಯನ ಸಾವಕಾಶ ಅಂತ ಮಾಡಿ, ನಾವಕಾನ ಕೊಡೋ ನ್ಯಾಯ ಏನಾಗಬೇಕದು? ನಿರವಕಾಶ ಆಗಬೇಕು. ಅದಕ್ಕೇನಾಯ್ತು ಈಗ? ನ್ಯಾಯೋಪೇತ ಶ್ರುತಿ ವಿರೋಧ ಪರಿಹಾರ ಮಾಡಬೇಕಾದ್ರೆ ಪರಮನ್ಯಾಯೋಪೇತವಾದ ಶ್ರುತಿಗೆ ಅವಿರುದ್ಧ ಅರ್ಥ ಮಾಡಬೇಕು. ಅವಾಗ ಏನಾಗಲಿಲ್ಲ? ಶ್ರುತಿ ಪ್ರಾಮಾಣ್ಯ ಉಳ್ಕೊಂಡಿತು, ಪೂರ್ವಪಕ್ಷ ಮಾತ್ರ ಹೋಯಿತು. ಏನು ಹೋಗಬಾರ್ದು? ಶ್ರುತಿನೇ ಹೋಗಿಬಿಡಬಾರ್ದು, ಶ್ರುತಿ ಹೋಗಬಾರ್ದು. ಆಪ್ರೇಷನ್ ಮಾಡಿದರೆ ರೋಗ ಹೋಗಬೇಕು, ರೋಗಿನೇ ಹೋಗಿಬಿಟ್ರೆ ಅದು ಮರ್ಡರ್ ಆಗ್ತದೆ ಅಷ್ಟೇ. ಅದು ರೋಗ ಮಾತ್ರ ಹೋಗಬೇಕಷ್ಟೆ. ಅಲ್ಲಿ ಆಕ್ಷೇಪ ಇರೋದು ಯಾವುದೀಗ? ಯುಕ್ತಿ ಪರಿಹಾರ ಮಾಡಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಸರಿ ಹೋಗೋದು. ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸುವಿಶಿಷ್ಟ ಅಂತ ಪದ ಉಪಯೋಗಿಸಿದರು. ಬರೀ ಯುಕ್ತಿ ವಿರೋಧ, ಸುವಿಶಿಷ್ಟ ಯುಕ್ತಿಯಿಂದ ಪರಿಹಾರ ಮಾಡಬೇಕು. ಕರೋತಿ ಅನೇನ ಪಾದೇನ, ಇದರಿಂದ ಮಾಡ್ತಾ ಇದ್ದಾರೆ. ಯದ್ಯಪಿ ಶ್ರುತಿರಿತ್ಯೇವ ಉಕ್ತೇಪಿ ಸಿದ್ಧತಿ ಅರ್ಥ ಇತಿ. ಆದರೆ ವಾಕ್ಯಾನಾಂ ಅರ್ಥದ್ವಾರೈವ ವಿರೋಧ ಸ್ಥಿತೇ. ವಾಕ್ಯಗಳು ವಿರೋಧ ಬರೋ ಅರ್ಥ ತಿಳ್ಕೊಂಡಾಗ ಅರ್ಥಕ್ಕೆ ಸಪೋರ್ಟ್ ಸಿಗೋದು ಯುಕ್ತಿಯಿಂದ. ತಥಾಪಿ ಅರ್ಥ ನಿರ್ಣಯಾಯೈವ ತದಾರಂಭೋ ನ ಪ್ರಾಮಾಣ್ಯ ನಿರ್ಣಯಾಯ ಅಥವಾ ನ ಮೀಮಾಂಸತ್ವ ಹಾನಿ ರೀತಿ ದರ್ಶಯಿತು ಅರ್ಥ ಇತ್ಯುಕ್ತ. ನಾವು ಮೀಮಾಂಸ ಮಾಡೋದಕ್ಕೆ ವೇಸ್ಟ್ ಅಂತ ತಿಳ್ಕೊಬೇಡಿ, ಸಾರ್ಥಕ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಪೇಯಾಂಬಲ್ ಕೊಟ್ಟರು. ಯದ್ಯಪಿ ಯುಕ್ತಯ ಪೂರ್ವಪಾದೇಪಿ ಸಂತಿ, ಯುಕ್ತಿಗಳು ಪೂರ್ವಪಾದದಲ್ಲೂ ಇವೆ. ತಥಾಪಿ ಆಗಮಗೃಹೀತ ವ್ಯಾಪ್ತ್ಯಾದಿಮತ್ವೇನ ಅತ್ರ ಪ್ರಬಲ ಇತಿ ವಿಶೇಷ. ಇಲ್ಲಿ ಇನ್ನೊಂದು ಆಗಮಕ್ಕೆ ಯುಕ್ತಿ ಸಪೋರ್ಟ್ ಜಾಸ್ತಿ ಇದ್ದಾಗ ನ್ಯಾಯೋಪೇತ ಶ್ರುತಿ ಅಂತ ಹೆಸರಾಯ್ತು ಅದಕ್ಕೆ. ಪಾರಮಾರ್ಥಿಕೆ ವಿರೋಧೇತು ನಿರ್ಣಯೋ ದುಷ್ಕರ ಇತ್ಯತ ಇವ ಇತ್ಯುಕ್ತ. ಇನ್ನೂ ಹೀಗೆ ಹೇಳಿದರೆ ಏನಾಗ್ತಿತ್ತು? ಎರಡು ಶ್ರುತಿಗಳು ಈಕ್ವಲಿ ಸ್ಟ್ರಾಂಗ್ ಅಂತ ಆಗಿಬಿಟ್ರೆ ಏನಾಗ್ತಿತ್ತು? 100% ಈಕ್ವಲ್ ಏನಾಗ್ತಿತ್ತು ಸ್ಟ್ರೆಂತು. ಆವಾಗ ಒಂದು ಶ್ರುತಿ ಅಪ್ರಮಾಣ ಆಗಬೇಕಾಗಿತ್ತು. ಅದೇ ಕಾರಣ ಇನ್ನೊಂದು ಅಪ್ರಮಾಣ ಆಗ್ತಿತ್ತು. ಯಾತಕ್ಕೆ? ಒಂದು ಶ್ರುತಿ ಅಪ್ರಮಾಣವಾದರೆ ಶ್ರುತಿತ್ವ ಅವಿಶೇಷ, ಅದು ಶ್ರುತಿ ಇದು ಶ್ರುತಿ ಅಂದರೆ ಇದು ಹೋಯ್ತು ಅಂತ ಅರ್ಥ. ಈಗ ಇದು ಹೋಯ್ತು, ಮುಂದೆ ಇದು ಹೋಗುತ್ತೆ ಅಂತ ಅರ್ಥ. ಮನುಷ್ಯ ಆದಮೇಲೆ ಈಗ ಸತ್ತಾಮೇಲೆ ಸಾಯ್ತಾನೆ ಅಷ್ಟೇ. ಮನುಷ್ಯ ಆದಮೇಲೆ ಏನಾಗಬೇಕು? ಅವನು ಸಾಯಬೇಕು ಅಂದಮೇಲೆ ಸಾವು ಇವತ್ತೋ ನಾಳೆ ಸಾವು ಗ್ಯಾರಂಟಿ. ಈಗಲೋ ಇನ್ನೂ ಆವಾಗಲೋ ಈ ತನವು ಹೋಗೋದಿರೋದು ಅಂತ ಆಗುತ್ತಲ್ಲ, ಅದಕ್ಕೆ ಹೇಳ್ತಾರೆ ಶ್ರುತಿ ಪ್ರಾಮಾಣ್ಯ ಕೈ ಬಿಡ ಹಾಗಿಲ್ಲ. ಯಾವುದನ್ನು ಬಿಡಬೇಕು? ಯುಕ್ತಿ ವಿರೋಧ ಮಾತ್ರ ತೆಗೆದುಹಾಕಬೇಕು. ಅದನ್ನು ಹೇಳ್ತಾರೆ. ಯುಕ್ತ್ಯುಪಸರ್ಜನಾಭಿ ಶ್ರುತಿಭಿ ವಿರುದ್ಧ ಇವ ದೃಶ್ಯತೆ ತನ್ನಿರ್ಣಯಮಿತಿ ಯೋಜನಾ. ಯುಕ್ತಿಸಹಿತ ಶ್ರುತಿಭಿ ಪೂರ್ವಪಕ್ಷತೆ ಕಥಂ ಶ್ರುತಿ ಮಾತ್ರೇಣ ತದ್ವಿಪರೀತಾತ್ರಣೇತೆ ಅದು ಸುವಿಶಿಷ್ಟೇ. ಅದಕ್ಕೆ ನಾವು ಯುಕ್ತಿ ಅಂಥದ್ದು ಕೊಡ್ತೀವಿ. ನಾವೀಗ ಸುವಿಶಿಷ್ಟ ಯುಕ್ತಿಗಳನ್ನು ಕೊಡೋದರಿಂದ ಆ ಯುಕ್ತಿಗಳು ಹೋಗಿಬಿಡುತ್ತೆ. ತಥಾ ಪ್ರಾಣ ಇತ್ಯಾದೀನಾಂ ಸೂತ್ರಾಣಾಂ ಭಾಷ್ಯ ಏವಾರ್ಥೋ ವಿಸ್ಪಷ್ಟ ಇತ್ಯರ್ಥ ಪೂರ್ವೋತ್ತರ ಪಕ್ಷ ಯುಕ್ತಿ ಸಂಗೃಹ್ಯ ಆಹ. ತಥಾ ಪ್ರಾಣಾಃ ಇತ್ಯಾದೀನಾಂ ಸೂತ್ರಾಣಾಂ ಭಾಷ್ಯ ಏವಾರ್ಥೋ ವಿಸ್ಪಷ್ಟಃ ಇತ್ಯತಃ. ಅದಕ್ಕೆ ಸೂತ್ರಾಣಾಂ ಭಾಷ್ಯೇವಾರ್ಥ ಆಚಾರ್ಯ ಹೆಚ್ಚಾಗಿ ಬರಲಿಲ್ಲ. ಭಾಷ್ಯದಲ್ಲಿ ವಿಷಯ ಸ್ಪಷ್ಟ ಮಾಡಿಬಿಡ್ತಾರೆ ಆಚಾರ್ಯರು. ಈ ಗ್ರಂಥ ಬರೀತಾರೆ ಯಾವುದಕ್ಕೋಸ್ಕರ? ಸ್ಪಷ್ಟತಾರ್ಥತಃ. ಗೊತ್ತಾಯ್ತಾ? ಸ್ವಯಂಕೃತಾಪಿ ತದ್ವ್ಯಾಖ್ಯಾ ಕ್ರಿಯತೆ ಸ್ಪಷ್ಟತಾರ್ಥತ ಬರಿತಾ ಇರೋದು. ಅಲ್ಲೇ ಅರ್ಥ ಸ್ಪಷ್ಟ ಆಗಿರೋ ಬರೀಲಿಕ್ಕೆ ಹೋಗಲಿಲ್ಲ. ಎಲ್ಲಿ ಬಿಟ್ಟಿದ್ದಾರೋ ಅದು ಬಿಟ್ಟರು ಅಂತ ಅರ್ಥ ಅಲ್ಲ. ಅಲ್ಲೇ ಸ್ಪಷ್ಟ ಆಗಿದ್ದಾರೆ ಹೇಳಿಲ್ಲ ಅಂತ ಅರ್ಥನೇ ಹೊರತು ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಎಲ್ಲಿ ಸ್ಪಷ್ಟ ಆಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ ಅಲ್ಲಿ ಇಲ್ಲಿ ಬರ್ತಾ ಇದ್ದಾರೆ, ಆದ್ದರಿಂದ ಹೇಳೋದಿಲ್ಲ. ತಥಾ ಪ್ರಾಣ ಇತ್ಯಾದೀನಾಂ ಸೂತ್ರಾಣಾಂ ಭಾಷ್ಯ ಏವಾರ್ಥೋ ವಿಸ್ಪಷ್ಟ ಇತ್ಯತಃ ಪೂರ್ವೋತ್ತರ ಪಕ್ಷ ಯುಕ್ತಿ ಸಂಗೃಹ್ಯಾಹ ತತ್ರೇ. ಏನು ಹೇಳ್ತಾರೆ ಈಗ? ಇದರಲ್ಲಿ ಏನೇನು ಬಂದಿದೆ ಅಂತ ಹೇಳಿಬಿಡ್ತಾರೆ. ಈ ಯುಕ್ತಿ ಮಧ್ಯೆ ಹೇಳಿದ್ದಾರೆ. ಈಗ ಏನೋ ಪ್ರತಿ ಪಾದಕ್ಕೆ ಏನಿರಬೇಕು? ಸೂತ್ರ ಇರಬೇಕು, ಅದಕ್ಕೆ ಅಧಿಕರಣ ಇರಬೇಕು, ಅಧಿಕರಣ ಪೂರ್ವಪಕ್ಷ ಯುಕ್ತಿ ಇರಬೇಕು, ಸಿದ್ಧಾಂತ ಯುಕ್ತಿ ಇರಬೇಕು. ಅದು ಪ್ರತಿ ಪಾದಕ್ಕೆ ಹೇಳ್ತಾ ಬಂದರು ಆಚಾರ್ಯರು. ಈ ಪಾದಕ್ಕೆ ಹೇಳಿಬಿಡ್ತಾರೆ ಪೂರ್ವಪಕ್ಷ ಯುಕ್ತಿಗಳು ಯಾವುದು, ಸಿದ್ಧಾಂತ ಯುಕ್ತಿಗಳು ಯಾವುದು.
ಅವನ ಪ್ರಕಾರ ಉದಾಹರಣೆಗೆ ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಹೇಳಿದ, ಗೊತ್ತಾಯ್ತಾ? ಪರ್ವತೋ ವನ್ಯಮಾನ್ ವೃಕ್ಷಾಧಿಮತ್ವ ಅಂತ ಹೇಳಿಬಿಟ್ಟ. ಹುಡುಕ್ಬೇಕು ನಾವೀಗ. ಒಬ್ಬನು ಧೂಮತ್ವ ಅಂತ ಹೇಳಿದ್ದಾನೆ, ಒಬ್ಬನು ವೃಕ್ಷಾಧಿಮತ್. ಪರ್ವತ ಬೆಟ್ಟಗಳಿದ್ದೇ ಇರೋದು, ವೃಕ್ಷಗಳಿದ್ದೇ ಇರುತ್ತಲ್ಲ. ವೃಕ್ಷಗಳಿದ್ದು ಮಾತ್ರ ಏನಿರಬೇಕಾಗಿಲ್ಲ, ಆದರೆ ಧೂಮ ಇದ್ದರೆ ಬೆಂಕಿ ಇರಲೇಬೇಕಾಗಲ್ಲ. ಇದು ಎಂಥ ಯುಕ್ತಿ? ಇದು ಸರಿಯಾದ ಯುಕ್ತಿ, ಅದು ಯುಕ್ತ್ಯಾಭಾಸ. ಅದೇ ರೀತಿಯೇ ತೋರಿಸ್ಬೇಕೀಗ. ಪೂರ್ವಪಕ್ಷಿ ಆ ರೀತಿ ಮಾತಾಡ್ತಾ ಇದ್ದಾರೆ. ಸ್ಪಷ್ಟಾರ್ಥವತ್ ಸತಿಹಿ. ಆಮೇಲೆ ವಿಶೇಷ ಶ್ರುತಿ ವೈರೂಪ್ಯಂ ಮಹಾತ್ಮ್ಯಂ ವ್ಯಕ್ತಸದ್ಗುಣ ದೃಷ್ಟಾ ಯುಕ್ತಿ ಸಮಾನತ್ವಂ ಕರ್ತೃಶಕ್ತಿ ವಿಮಿಶ್ರಿತ. ಯುಕ್ತಯ ಪೂರ್ವಪಕ್ಷೇಶು, ಇವಿಷ್ಟು ಕೂಡ ಪೂರ್ವಪಕ್ಷ ಯುಕ್ತಿಗಳು. ಸುನಿರ್ಣಯಿಷ್ಟಾತು ಸಾಧು. ಇದೇ ಯುಕ್ತಿಗಳಿಗೆ ಸೇಮ್ ಯುಕ್ತಿ ಚೇಂಜ್ ಆಗೋದಿಲ್ಲ. ಸರಿಯಾದ ಯುಕ್ತಿ, ಪ್ರಬಲ ಯುಕ್ತಿ ಕೊಟ್ಟ ತಕ್ಷಣ ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ನಿರ್ಣಯಿತಾಸ್ತು ತಾದೃಶಾಃ ಯುಕ್ತಯೋ ನಿರ್ಣಯಸ್ಯೈವ ಸ್ವಯಂ ಭಗವತೋದಿತಾಃ. ಯುಕ್ತಯೋ ನಿರ್ಣಯಸ್ಯೈವ ಸ್ವಯಂ ಭಗವತೋದಿತಾಃ. ಯುಕ್ತಿಗಳು ಯಾವಿವೆಲ್ಲ ಭಗವಂತ ಹೇಳಿದ ಯುಕ್ತಿಗಳು ಅಂಥೇಳಿ ಅದ್ರ ಬಗ್ಗೆ ಏನು ಬರೆಯೋದ್ರ ಟೀಕಾರಾಯರು. ಯಾಕೆ ನ್ಯಾಯ ವಿವರಣೆ ಅದಕ್ಕೆ ಆಚಾರ ಹೊರಟಿರೋದು. ಇಲ್ಲೇನು ಹೇಳಿದ್ದಾರೋ ಸುಧಾದಲ್ಲಿ ಯಾವ ಪಾದದಲ್ಲೂ ಕೂಡ ಏನು ಬರೆಯೋದಿಲ್ಲ ಟೀಕಾರಾಯರು, ಪೂರ್ವಪಕ್ಷ ಎಕ್ಸ್ಪ್ಲೇಷನ್ ಕೊಡೋದಿಲ್ಲ. ನ್ಯಾಯ ವಿವರಣೆ ಅದಕ್ಕೆ ಬಂದಿರೋದು. ಅದಕ್ಕೆ ಟೀಕಾ ಬರೆದಿದ್ದಾರಲ್ಲ, ಅಲ್ಲಿ ನೋಡ್ಕೊಳ್ಳಿ ಅಷ್ಟೇ. ಉಳಿದಕ್ಕೆ ಕಂಟಿನ್ಯೂ ಮಾಡಿದ್ರೆ ಗೊತ್ತೋ ಸ್ವಾಮಿ, ಅಲ್ಲಿ ನೋಡ್ಕೊ. ಇಲ್ಲೇನು ಬರಲಿಕ್ಕೆ ಹೋಗೋದು, ವಿಷಯಾಂತರ ಮಾಡಬಾರ್ದು ಬಿಟ್ಟುಬಿಟ್ರು. ಅರೆ ಉತ್ತರ ಬಂದಿದೆಯಲ್ಲ, ಪೂರ್ವಪಕ್ಷ ಬರುತ್ತೆ, ಉತ್ತರ ಬಂದಿದೆ ಅಷ್ಟೇ. ಇಲ್ಲೇ ಬರಬೇಕಂತ ನಿಯಮ ಇಲ್ಲ. ಹೇಳಿದ್ದು ಪುನರುಕ್ತಿ ಯಾಕೆ ಮಾಡಬೇಕು? ತತ್ರ ಚತುರ್ಥ ಪಾದೆ ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಅನುವ್ಯಾಖ್ಯಾನೆ ದ್ವಿತೀಯಾಧ್ಯಾಯಕ್ಕೆ ಚತುರ್ಥ ಪಾದ. 4ನೇ ಅಧ್ಯಾಯದ 4ನೇ ಪಾದನೂ ಮುಗಿತು. ತತ್ರ ಚತುರ್ಥ ಪಾದೆ ತಾದೃಶಾಃ ತಚ್ಛಬ್ದವಾಚ್ಯಾಃ ನಿರ್ಣಯಸ್ಯ ಸಿದ್ಧಾಂತಸ್ಯ ತಾದೃಶಾಶ್ಚೇತ್ ಕಥಂ ನಿರ್ಣಯಂ ಕುರ್ಯುರಿತ್ಯತ ಉಕ್ತಂ ಸುನಿರ್ಣೀತಸ್ತ್ವಿತಿ. ಅದಕ್ಕೆ ನಿರ್ಣೀತ ಯುಕ್ತಿ ಶ್ರುತಿಗಳು, ಆಮೇಲೆ ನ್ಯಾಯೋಪೇತ ಶ್ರುತಿಗಳು, ಸುನಿರ್ಣೀತ ನ್ಯಾಯೋಪೇತ ಶ್ರುತಿಗಳು. ಅಲ್ಲಿಗೆ ಉತ್ತರ ಬಂದಂತೆ ಆಗುತ್ತೆ. ತಾದೃಶಾರ್ಥ ಇತಿ ಶೇಷಃ ಕುತ ಏತದಿತ್ಯತ ಉಕ್ತಂ ಸ್ವಯಮಿತಿ ಸ್ವಯಮೇವೇತಿ ಸಂಬಂಧ. ಸ್ವಯಂ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಆದ್ದರಿಂದ ನಾವೇನು ಹೇಳಬೇಕಾಗಿಲ್ಲ. ಆಚಾರ್ಯ ಹೇಳಿದ್ದಾರೆ, ಅವರೇ ಹೇಳ್ತಾರೆ. ವೇದವ್ಯಾಸರು ಹೇಳಿದ್ದನ್ನು ಹೇಗೆ ಆಚಾರ್ಯ ಇಲ್ಲಿ ಹೇಳಿದ್ರು, ನಾವು ಅದೇ ರೀತಿಯಲ್ಲಿ ಹೇಳೋದ್ರಿಂದ ಸಮಸ್ಯೆ ಬರೋದಿಲ್ಲ. ಇತಿ ಶ್ರೀಮದ್ ಪೂರ್ಣಪ್ರಮದಿ ಭಗವತ್ಪಾದ ಸುಕೃತೆ ಅನುವ್ಯಾಖ್ಯಾನಸ್ಯ ಪ್ರಗುಣಜೈತೀರ್ಥಾಖ್ಯ ಯತಿನಾ ಕೃತಾಯಾಂ ಟೀಕಾಯಾಂ ವಿಷಮ ಪದವಾಕ್ಯಾರ್ಥ ವಿವೃತೌ ದ್ವಿತೀಯೇ ಅಧ್ಯಾಯೇ ಅಸ್ಮಿನ್ ಚರಮಚರಣಃ ಪರ್ಯವಸಿತಃ. ಇತಿ ಶ್ರೀಮದ್ ಪೂರ್ಣಪ್ರಮತಿ ಭಗವತ್ಪಾದ ಸುಕೃತೆ ಅನುವ್ಯಾಖ್ಯಾನಸ್ಯ ಪ್ರಗುಣಜೈತೀರ್ಥಾಖ್ಯ ಯತಿನ. ಆಚಾರ್ಯ ಬಗ್ಗೆ ಹೇಳಿದರು, ಪೂರ್ಣಪ್ರಮತಿಗಳು ಅಂತ ಕರೆದರು. ತಮ್ಮನ್ನು ಕರ್ಕೋಬೇಕಾದ್ರೆ ಪ್ರಗುಣ ಜಯತೀರ್ಥರು ಅಂತ ಕರ್ಕೊಂಡು, ಪ್ರಗುಣ ಜಯತೀರ್ಥರು ನಮ್ಮ ನೋಡೋದಕ್ಕೆ ಅನಿಸುತ್ತೆ ತಮ್ಮ ಬಗ್ಗೆ ಭಾರಿ ಹೇಳಿಕೊಂಡ್ರು ಅಂತೇಳಿ. ಅಲ್ಲ, ಅವರು ಪೂರ್ಣ ಪ್ರಮತಿಗಳು. ಅವರು ನಾವು ಪ್ರಗುಣರು ಅಷ್ಟೇ. ಅಂದರೆ ಪರಮಾತ್ಮ, ಅವನ ಅನುಗ್ರಹದಿಂದ ಸ್ವಲ್ಪ ಗುಣ ಇರೋರೆ ಹೊರತು ಏನಲ್ಲ, ಪೂರ್ಣ ಪ್ರಮತಿಗಳಲ್ಲ. ಎಷ್ಟೇ ಭಾರ ಅಂದರೂ ಪೂರ್ಣ ಶಬ್ದ ಆಗಲಿಲ್ಲ. ಎಲ್ಲ ತಂದೆ ಅಂತ ಅವನಂತಾನೆ, ಹೆಚ್ಚು ತಂದೆ ಅಂತ ಇವನಂತಾನೆ. ಎಲ್ಲ ತಂದಿಲ್ಲ ಅಂತ ಅರ್ಥ ಆಗ. ಎಲ್ಲ ತಂದೆಯ ಇದು ಭಾರಿ ತಂದಿದ್ದೇನೆ ಅಂತಾನೆ. ಹೆಚ್ಚು ಅಂತ ಪೂರ್ಣ ಶಬ್ದ ಉಪಯೋಗಿಸೋದಿಲ್ಲ. ಪೂರ್ಣ ಶಬ್ದ ಯಾವುದನ್ನು ಬಿಟ್ಟು ಮಾಡುತ್ತೆ, ಹೆಚ್ಚು ಶಬ್ದ ಬಿಟ್ಟು. ಹೆಚ್ಚು ಅಂತ ಹೇಳಿದಾಗ ಸ್ವಲ್ಪ ಬಾಕಿ ಇದೆ ಅಂತ ಅರ್ಥ. ಪೂರ್ಣ ಅಂತ ಹೇಳಿದ್ರೆ ಏನೂ ಬಾಕಿ ಇಲ್ಲ ಅಂತ ಅರ್ಥ. ಅವ್ರು ಸರ್ವಜ್ಞರು. ನಾವು ಈ ವಿಷಯದ ಬಗ್ಗೆ ಅಲ್ಲೂ ಕೂಡ ಅಕಯ ಪ್ರವಿ ಸಂಭೂಮ. ಅಂದರೆ ದೇವರು ಅಂತ ಅರ್ಥ. ದೇವರ ಅನುಗ್ರಹ ವಿಶೇಷ ಮಾಡಬಾರ್ದು. ಅದು ಪ್ರತಿಬಿಂಬವಾಗಿ ಇದ್ದಾರೆ ಹೊರತು ಪೂರ್ಣ ಅಲ್ಲ. ನಾವು ಜೈತೀರ್ಥಾಖ್ಯ ಯತಿನಾ ಕೃತಾಯಾಮ್ ಟೀಕಾಯಾಮ್ ವಿಷಮಪದ ವಾಕ್ಯಾರ್ಥ ವಿವೃತೌ. ಇಷ್ಟು ಹೇಳಿದ್ರು ಕೂಡ ಎಲ್ಲ ಬರೆದೇನೆ ಅಂತ ಹೇಳೋದಿಲ್ಲ ಅವರು. ವಿಷಮಪದ ವಾಕ್ಯಾರ್ಥ ವಿವೃತಿ ಅಷ್ಟೇ. ಎಲ್ಲಿ ವಿಷಮಪದ ಇರ್ತಾವಲ್ಲ, ಕಷ್ಟ ಆಗದೆ ಕಷ್ಟದ ಪದ ಇರುತ್ತಲ್ಲ, ಅದಕ್ಕೆ ಮಾತ್ರ ಅರ್ಥ ಬರೀಲಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನು ಅನಿಸುತ್ತಾಗ ಅಂತೂ ಎಲ್ಲದಕ್ಕೂ ಬರೆದಿಲ್ಲ ಅಂತ ಅವರೇ ಒಪ್ಕೊಂಡ್ರು ಅಂತೇಳಿ, ಅವರೇ ಒಪ್ಕೊಂಡ್ರು ಅಂತೇಳಿ. ಅಲ್ಲ, ಎಲ್ಲದಕ್ಕೂ ಬರೆದಿವತ್ತು ಒಪ್ಕೊಂಡ್ರಲ್ಲ, ಎಲ್ಲ ಬರೆದಿಲ್ಲ ಅಂತಲ್ಲ, ಎಲ್ಲದಕ್ಕೂ ಬರೆದಿದ್ದೇವೆ ಅಂತಲೇ ಅರ್ಥ. ಯಾಕೆ ನಮಗೆಲ್ಲ ಪದ ವಿಷಮಗಳಾದ್ದರಿಂದಾಗೆ. ಸಂಸ್ಕೃತನೇ ವಿಷಮ ಫಸ್ಟು, ಉಳಿದೆಲ್ಲ ವಿಷಮೋಷಮಗಳಾದ್ದರಿಂದ ಬರೆದಿದ್ದೇವೆ ಅಂತ ತಾತ್ಪರ್ಯ. ಚರಮಚರಣ ಪರ್ಯವಸಿತಃ, ಅದು ಮುಕ್ತಾಯವಾಯಿತು. ಪರಿತಃ ಅವಸಿತಃ ಮುಕ್ತಾಯ ಆಯಿತು. ಇದು ಶ್ರೀಮನ್ ನ್ಯಾಯಸುಧಾಯಾಮ್ ದ್ವಿತೀಯಾಧ್ಯಾಯ. ಅದಕ್ಕೆ ಇನ್ನೊಂದು ಪ್ರಶ್ನೆ ಉತ್ತರ, ಅದು ಪರ್ಯವಸಿ ಯಾಕೆ ಹೇಳಬೇಕಾಗಿತ್ತು? ಸನ್ಯಾಯ ರತ್ನಮಣಿ 14 ತೀರ್ಥ ಬರೆದಿಲ್ಲ ಅಂತ ಕೇಳಿದ್ರೆ ಬರೆದಿದ್ದಾರೆ. ಆದರೆ ಪರಿತ ಅವಸಿತ ಅಲ್ಲ, ಅವರೇ ಹೇಳಿದ್ದಾರೆ. ಸ್ವಲ್ಪ ಎಲ್ಲ ಹೇಳ್ತೀವಿ, ಹೇಳೋದಿಲ್ಲ ಅಂತ ಹೇಳಿದ್ದಾರೋ. ಅದು ನಮಗೇನು ಕೆಲಸ ಕೊಟ್ಟರೆ ಈಗ ಪೂರ್ತಿ ಮಾಡೋದಕ್ಕೆ ಹೇಳಿದ್ರೆ ಪೂರ್ತಿ ಮಾಡಿದ್ದೇವೆ ಅಷ್ಟೇ. ಇದೇನಿದು ಅವರು ಮೀರಿಸಿದ್ದೇವೆ ಅಲ್ಲ. ಅವ್ರು ಹೇಳಿದ್ದನ್ನು ಮಾಡಿದಾಗ ಏನಾಯ್ತು, ಪೂರ್ತಿ ಮಾಡಿದಾಗ ಅವರೇ ಮಾಡಿದಾಗ ಆಯ್ತು ಹೊರತು ನಾವು ಮಾಡಿದಾಗ ಆಗೋದಿಲ್ಲ. ಅದು ಅವ್ರ ತಾತ್ಪರ್ಯ. ಇದು ಶ್ರೀಮನ್ ನ್ಯಾಯಸುಧಾಯಾಮ್ ದ್ವಿತೀಯಾಧ್ಯಾಯ ಚತುರ್ಥಪಾದ ಸಂಪೂರ್ಣ.
ದ್ವಿತೀಯಾಧ್ಯಾಯ ಸಮಾಪ್ತಃ. ನಾಳೆ ದಿವಸ ಸಾಧನಾಧ್ಯಾಯ ಪ್ರಾರಂಭ. ಸಾಧನಾಧ್ಯಾಯ ನಾಳೆ ಎಲ್ಲರಿಗೂ ಒಂದೇ ಅಲ್ಲ, ದಶಮಿ ಒಂದೇ, ಏಕಾದಶಿ ಎಲ್ಲ ಇರೋ ವ್ಯತ್ಯಾಸ ಏನಿಲ್ಲ. ಹಾಂ ಸರಿ. ದ್ವೈತಗಳಲ್ಲಿ ಅದ್ವೈತಗಳ ಇದು ಎಲ್ಲದಕ್ಕೂ ದ್ವೈತ, ಏಕಾದಶಿ ದ್ವೈತ, ಕೃಷ್ಣ ಜಯಂತಿ ಎಲ್ಲದೂ ದ್ವೈತಗಳೇ. ಅದು ಅದ್ವೈತ ಆಗಿಬಿಟ್ರೆ ಸರಿ ಹೋಗುತ್ತೆ. ಒಂದೇ ಆಗಬೇಕದೆಲ್ಲ. ನಾರಾಯಣಂ ಕೊನೆಗೆ ಎಲ್ಲಿ ಬಂದುಬಿಡುತ್ತೆ ಗೊತ್ತ, ಐಡೆಂಟಿಟಿ ಇರೋದೇ ಅದರೊಳಗೆ.